ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಯಾರ್ದು ಹೆಸರು ತೆಗೆದುಕೊಳ್ಳುವುದಿಲ್ಲ, ಯಾಕಂತಂದ್ರೆ ಸಮಯ ಜಾಸ್ತಿ ಆಗಿದೆ, ಮಳೆ ಬರಂಗೂ ಕಾಣ್ತಾ ಇದೆ. ಅದಕ್ಕೆ ನಾನು ಬರೀ 2 ನಿಮಿಷದಲ್ಲಿ ಮಾತಾಡಿ ಹೋಗ್ತೀನಿ. ತಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರಿ, ತುಂಬಾ ಖುಷಿ ಆಯಿತು. ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಜಿಲ್ಲೆಯ ಸಂಸದರಾದ ಭಗವಂತ ಖೂಬಾ ಸರ್ ಅವರು 10 ವರ್ಷ MP ಆಗಿದ್ದಾರೆ. ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ನಾವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಕಿ 10 ವರ್ಷದಲ್ಲಿ ಅವ್ರು ಎಷ್ಟು ಸಲ ನಿಮ್ಮ ಊರಿಗೆ ಬಂದಿದ್ದಾರೆ, ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ ಕಿ ಅವ್ರು ಒಂದು ಸಲ ಬಂದಿಲ್ಲ, ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ಡೆಲ್ಲಿ ಕಳಿಸ್ಕೊಟ್ರೆ 100ಕ್ಕೆ 100 ನಾನು ಕೂಡ ನಿಮ್ಮ ಜೊತೆ ಇದ್ದು 24 ತಾಸು ಟೈಮ್ ಕೊಟ್ಟು 24/7 ಕೆಲಸ ಮಾಡಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅನುದಾನ ಜೊತೆ ಇವಾಗ ಖೂಬಾ ಸರ್ ಅವರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನರಿಗೆ, ಅದು ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾದದ್ದು ಇದೆ. ಅವ್ರೇನ್ ಮಾಡ್ತಾ ಇದ್ದಾರೆ, ಔರಾ ತಾಲೂಕಿನ ಒಬ್ಬರು ರೈತರು ಗೊಬ್ಬರಗೋಸ್ಕರ ಫೋನ್ ಹಚ್ಚಿದ್ರೆ ಅವರಿಗೆ ಉಲ್ಟಾ ಮಾತಾಡಿ ಅವರಿಗೆ ಸಸ್ಪೆಂಡ್ ಮಾಡಿಸಿದ್ರು. ಬಾಲ್ಕಿ ತಾಲೂಕಿನ ಡೊಣ್ಗಾಪುರ ಗ್ರಾಮದಲ್ಲಿ ಒಬ್ಬರು ರೈತರು ಕರೆಂಟ್ ಕೇಳಿದರೆ, ನಮ್ಮ ಕಾರಿನ ಡಿಕ್ಕಿಯಲ್ಲಿ ಕರೆಂಟ್ ಇದೆ ನೋಡ್ರಿ, ತಗೊಂಡು ಹೋಗ್ರಿ ಅಂತ ಆ ರೀತಿ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಜನ ನಾರಾಜ್ ಆಗಿದ್ದಾರೆ. 100ಕ್ಕೆ 100 ಈ ಸಲ ಜನ ವ್ಯಕ್ತಿನೂ ನೋಡಿ ಪಕ್ಷನೂ ನೋಡಿ ನಮ್ಗೆ ಆಶೀರ್ವಾದ ಮಾಡೋರಿದ್ದಾರೆ. ಎಲ್ಲ ಕಡೆ ವಾತಾವರಣ ಬಹಳ ಚೆನ್ನಾಗಿದೆ. ನಾನು ವಿರೋಧಿಗಳು ಹೇಳ್ತಾರೆ ಕಿ ನನ್ನ ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು BBA LLB 5 ವರ್ಷದ ಕೋರ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ, ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಯಾರೇ ನಿಮ್ಗೂ ಕೇಳಿದ್ರು ಕಿ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವು ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ, ನಾವು ಒಂದು ಡಿಬೇಟ್ ಮಾಡೋಣ. ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ರಾಜ್ಯದ ವಿಷಯ ಇರ್ಬೋದು, ರಾಷ್ಟ್ರೀಯ ವಿಷಯ ಇರ್ಬೋದು, ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ. ನಾನು ಓಪನ್ ಡಿಬೇಟಿಗೆ ಬರ್ತೀನಿ, ನೋಡೋಣ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ತಿದೆ ಅಂತ ಅನ್ನೋದು. ಅದ್ರ ಜೊತೆ ಇವಾಗ ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಕೂಡ ನಮ್ಮ ಎಲ್ಲ ತಾಯಂದಿರಿಗೆ ಮುಟ್ಟಿದ್ದೇವೆ. ಎಲ್ಲ ನಮ್ಮ ತಾಯಂದಿರು ಸಂತೋಷವಾಗಿದ್ದಾರೆ. ಈಗ ವಿರೋಧಿಗಳು ಏನ್ ಹೇಳ್ತಾರೆ ಕಿ ನೀವು ಫ್ರೀ ಕೊಡ್ತಾ ಇದ್ದೀರಿ ಅಂತ. ಆದ್ರೆ ನಾವೆಲ್ಲ ವಿಚಾರ ಮಾಡ್ಬೇಕಾಗಿದೆ. ಅವರೆಲ್ಲ AC ರೂಮಲ್ಲಿ ಕೂತ್ಕೊಂಡು ಏನಂತಾರೆ, ನೀವು 2,000 ರೂಪಾಯಿ ತಿಂಗಳಿಗೆ ಕೊಡೋದು, ಅದು ಫ್ರೀ ಕೊಡ್ತಾ ಇದ್ದೀರಾ, ಮಹಿಳೆಯರು ಕೆಲಸ ಮಾಡಲ್ಲ, ಯಾರು ಕೆಲಸ ಮಾಡಲ್ಲ, ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡ್ಬೇಕಾಗಿದೆ. ಇವತ್ತಿನ ದಿವಸ ಹೊಲದಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡ್ಬೇಕಂತಂದ್ರೆ ಎಷ್ಟು ಸಿಗತ್ತೆ ಅವರಿಗೆ? 200 ರೂಪಾಯಿ ಸಿಗತ್ತೆ. ಒಬ್ಬ ಪುರುಷರಿಗೆ ಎಷ್ಟು ಸಿಗತ್ತೆ? 300 ರೂಪಾಯಿ ಸಿಗತ್ತೆ. ತಿಂಗಳಲ್ಲಿ ಎಷ್ಟಾಯ್ತಪ್ಪ? 1 ತಿಂಗಳಲ್ಲಿ 6,000 ಆಯ್ತು, 9,000 ಆಯ್ತು. ಇದು ಸಾಕಾಯ್ತಾ ಜನರಿಗೆ? ಇಲ್ಲ, ಸಾಕಾಗಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ವತಿಯಿಂದ ನಾವು ಏನೇನು ಗ್ಯಾರಂಟಿಗಳು ಕೊಡ್ತಾ ಇದೀವಿ, ನಾವು 2,000 ರೂಪಾಯಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, ತಿಂಗಳಿಗೆ ಅವರಿಗೆ 4-5 ಸಾವಿರ ರೂಪಾಯಿ ಅವರಿಗೆ ಹೆಲ್ಪ್ ಆಗ್ತದೆ, ಸಹಾಯ ಆಗ್ತದೆ. ಇದೇ ಅವರಿಗೆ ಎಲ್ಲಕ್ಕಿಂತ ದೊಡ್ಡ ಸೇವೆ. ಅವರಿಗೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗ್ತದೆ. ಅವರು ಮೊನ್ನೆ ಟಿವಿಯಲ್ಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ 2nd PUC ಟಾಪರ್ ಹೇಳಿದ್ರು ಕಿ ನನಗೆ ಗೃಹಲಕ್ಷ್ಮಿ ನನಗೆ ಯೋಜನೆದಿಂದಾನೇ ನನಗೆ ಓದಕ್ಕೆ ನಂಗಾಯ್ತು, ನನಗೆ ಸರಳ ಆಯ್ತು, ಇಲ್ಲದ್ರೆ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರು. ಇದು ಅವ್ರಿಗೆ ಅರ್ಥ ಆಗೋದಿಲ್ಲ. ಜನರಿಗೆ ನಾವು ಬಡ ಜನರಿಗೆ ನಾವು ಕೊಡ್ತಾ ಇದ್ರೆ ಅವರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ, ಯಾಕಂದ್ರೆ ಅವರಂತೂ ಕೊಟ್ಟಿಲ್ಲ. ಅದಕ್ಕೆ ಇನ್ನೊಂದೇನಂತಂದ್ರೆ ನಾವು ವಿಜಯ್ ಸಿಂಗ್ ಸರ್ ಅವರು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಏನೇನು ಗ್ಯಾರಂಟಿಗಳು ಕೊಡ್ತೀವಿ ಎಲ್ಲಾನೇ ಹೇಳಿದ್ದಾರೆ. BR ಪಾಟೀಲ್ ಸರ್ ಹೇಳಿದ್ದಾರೆ, ರಾಜಶೇಖರ್ ಪಾಟೀಲ್ ಸರ್ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದೇನಂತಂದ್ರೆ ತಾವು ಯಾರು ಡೌಟ್ ಮಾಡೋದ ಅವಶ್ಯಕತೆ ಇಲ್ಲ. ನೀವು ನಮ್ಗೆ ನಮ್ಮ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ನಾಯಕರು ಹಾಗೂ ಇಲ್ಲಿ ಉಪಸ್ಥಿತರು ಎಲ್ಲ ನಾಯಕರು ನನ್ಗೆ ಗೊತ್ತು ಕಿ ನೀವು ಎಲ್ಲರೂ ನಿಮ್ಮ ಮನೆಯ ಮಗನಾಗಿ ನೀವು ನನಗೆ ಆಶೀರ್ವಾದ ಮಾಡ್ತೀರಿ, ನನಗೆ ಮತ್ತೆ ಗೆಲ್ಸ್ ತರ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ತುಂಬಾ ಸಮಯ ಆಗ್ತಾ ಇದೆ, ಮತ್ತೆ ಮಳೆ ಬರ್ಬೋದು ಅಂತ ಹೇಳಿ ಎಲ್ರಿಗೂ ನನಗೆ ಮಾತಾಡುವ ಅವಕಾಶ ಮಾಡಿಕೊಟ್ರಿಗೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮುಗಿಸ್ತೀನಿ ಮಾತು.